ಮಟನ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಮಟನ್ಗೆ ಕೆಜಿ ಮಟನ್ಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದೀಗ ಮತ್ತೆ 50 ರೂಪಾಯಿ ಜಾಸ್ತಿ ಆಗಲಿದೆ. ಕೆಜಿಗೆ 100 ರೂಪಾಯಿ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪಾಪಣ್ಣ ಇರ್ತಾರೆ, ಮಾತಾಡ್ಸ್ತೀನಿ. ಸರ್, ಈಗ ಎಷ್ಟು ಕೆಜಿಗೆ ಎಷ್ಟಿದೆ, ಎಷ್ಟು ದರ ಆಗಿದೆ, ಮತ್ತೆ ಎಷ್ಟು ಆಗ್ಬೋದಂತ? ಈಗಾಗಲೇ 800 ರೂಪಾಯಿ ಇತ್ತು. ಈಗ ಒಂದು 6 ತಿಂಗಳು ಒಂದು ವರ್ಷದೊಳಗೆ 50 ರೂಪಾಯಿ ಜಾಸ್ತಿ ಆಗಿದೆ. 800 ಮಾರ್ತಾ ಇದ್ದವರು 850, 850 ಮಾರ್ತಾ ಇದ್ದವರೆಲ್ಲ ಇನ್ನೊಂದು 20-30 ರೂಪಾಯಿ ಜಾಸ್ತಿ ಮಾರ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಕ್ರಿಸ್ಮಸ್ಸು ಅದೆಲ್ಲ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಂದು 20-30 ರೂಪಾಯಿ ಜಾಸ್ತಿ ಆಗ್ಬೋದು, ಇಲ್ಲಾಂದ್ರೆ ಇಷ್ಟೇ ಇರ್ಬೋದು. ಸರ್, ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಆಸುಪಾಸು 100 ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ ಹಾಗಾದ್ರೆ. ಅದೇ ಕ್ವಾಲಿಟಿ ಬಗ್ಗೆ ಹೆಚ್ಚು ಕಮ್ಮಿ 50 ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಆಯಾ ಒಂದು ಮಾಂಸದ ಇದ್ರ ಗುಣಮಟ್ಟದ ಮೇಲೆ ಒಂದು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ವ್ಯತ್ಯಾಸ ಇದ್ದಿರುತ್ತೆ. ಈಗ ಟೋಟಲ್ ಓವರಾಲ್ ಬಂದು ನಿಮ್ಗೆ ಏನು ಸೇಲ್ ಮಾಡ್ತಾಯಿದ್ರು ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಈಗ 800 ಇರುತ್ತೆ, ಈಗ ಮುಂದಿನ ದಿನಗಳಲ್ಲಿ 900 ಆಗ್ಬೋದು ಹಾಗಾದ್ರೆ. 800ದಿಂದ 850 ಆಗಿದೆ. 840, 850. ಯಾರು 800 ಮಾರ್ತಾಯಿದ್ರು ಅವರೆಲ್ಲ 820, 30, 50ವರೆಗೂ ಮಾಡಿದ್ದಾರೆ. 50 ಮಾರ್ತಾ ಇದ್ದಾರಲ್ಲ ಒಂದು 20-30 ರೂಪಾಯಿ ನಾವೆಲ್ಲ ಜಾಸ್ತಿ ಮಾಡ್ತಾಯಿದ್ದೀವಿ. ಆ ರೀತಿ ವ್ಯತ್ಯಾಸ ಆಗ್ತಾಯಿದೆ. ಕಾರಣ ಏನಿಲ್ಲ, ಈಗ ಒಂದು ಬೇಸಿಗೆ ಮಳೆಗಾಲ ಇರೋದ್ರಿಂದ ಮತ್ತು ಚಳಿ ಇರೋದ್ರಿಂದ ಒಂದು ತಿಂಗಳಲ್ಲಿ ಗ್ರೋತ್ ಆಗ್ತಾ ಇದ್ದ ಕುರಿ ಮರಿಗಳು ಈಗ 2 ತಿಂಗಳಾದರೂ ಆಗೋದಿಲ್ಲ. ಈಗ ಮತ್ತೆ ಕ್ರಿಸ್ಮಸ್ ಬರ್ತಿದೆ ಅಲ್ಲ ಸರ್? ಕ್ರಿಸ್ಮಸ್ಸು ಬರುತ್ತೆ, ಅದಂತ ಹುಮ್ಮಸ್ಸು ಅಷ್ಟೇ. ಕ್ರಿಸ್ಮಸ್ಸು ಅಂತೆಲ್ಲ ಸೀಸನ್ಗೆ ಅದು ಒಂದಿನದ್ದು. ಆದ್ರೂ ಈ ಗ್ರೋತ್ ಇಲ್ಲ. ಈಗ ಮಳೆ ಮತ್ತು ಚಳಿ ಇರೋದ್ರಿಂದ ಕುರಿಗಳು ಮೇವು ಜಾಸ್ತಿ ತಗೊಳುತ್ತೆ, ಗ್ರೋತ್ ಆಗೋದಿಲ್ಲ. ಹಾಗಾಗಿ ಈಗ ದರ ಏರಿಕೆ ಆಗಿದಾಗೆ ಹೇಗಿದೆ. ಆಮೇಲೆ ಇದೊಂದು ಕೆಲವರೊಂದು ಫೀಡ್ ಹಾಕ್ತಾರೆ, ಸ್ನೇಹ ಅದು ಇದು ಅಂತ ಕೆಲವು ಶೆಡ್ಗಳು ಹಾಕಿ ಸಾಕೋರಲ್ಲ, ಅವ್ರ ರೇಟ್ ಜಾಸ್ತಿ ಆಗಿದೆ. ಅವರು ಸಣ್ಣ ಮರಿಗಳೇ ರೇಟ್ ಜಾಸ್ತಿ ಕೊಟ್ಟು ತೊಗೊಂಡೋಗ್ತಾರೆ. ಗ್ರೋತ್ ಆಗಿಲ್ಲ ಅಂದರೆ ಅವ್ರು ರೇಟ್ ಬರಲಿಲ್ಲ ಅಂದರೆ ಅವ್ರು ಕೊಡೋದಿಲ್ಲ. ಅವರು ಮೊದಲು 2 ತಿಂಗಳು 3 ತಿಂಗಳಿಗೆಲ್ಲ ಒಳ್ಳೆ ರೇಟ್ ಲಾಭಕ್ಕೆ ಮಾರೋರು. ಈಗ ಗ್ರೋತ್ ಆಗಲ್ಲ, ತೊಗೊಳೋದಿಲ್ಲ, ಕೊಡೋದಿಲ್ಲ. ಒಂದು ಎರಡನೇದು ಪಕ್ಕದವರು ಅಂದರೆ ಆಂಧ್ರ ಕಡೆಯವರು ಬಾಂಡವರೆಲ್ಲ ಸ್ವಲ್ಪ ಅಲ್ಲಿ ರೇಟ್ ಜಾಸ್ತಿ ಇದೆ. ಈಗಾಗಲೇ ಮೊದಲೇ 900 ರೂಪಾಯಿ, 950 ರೂಪಾಯಿ ಇತ್ತು. ಹೀಗಾಗಿ ಅವ್ರು ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ಈಗ ರೈತರು ನಮಗೆ ಕೊಡೋದಿಲ್ಲ. ಯಾರು ಹೇಳೋದು, ಗ್ರಾಹಕರಿಗೆ ಶಾಕಿಂಗ್ ಇದೆ. 100 ರೂಪಾಯಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳ ಕ್ರಿಸ್ಮಸ್ ಬಂತು, ಮತ್ತೊಂದು ಕಡೆ ಬ್ರೀಡ್ ಸಾಕಷ್ಟು ಬೆಳೀತಿ, ಇದು ಏನೋ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದೌದು ಆಗಿದೆ. ಈಗ ತಕ್ಷಣಕ್ಕಂತೂ 850 ಅಂದ್ರೆ 900 ರೂಪಾಯಿ ನಿಂತ್ಕೊಳ್ಳುತ್ತೆ. ಯಾರ್ಯಾರು ಏನೇನು ಮಾರ್ತಾ ಇದ್ದಾರೆ ಅವರೆಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮುಂದಕ್ಕೆ ಒಂದು 20-30 ಜಾಸ್ತಿ ಮಾಡಿದ್ರು ಅನುಮಾನ ಇಲ್ಲ, ಮಾಡಬಾಗ್ಬೋದು. ಇದಿಷ್ಟು ಪಾಪಣ್ಣವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಟನ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಮಟನ್ಗೆ ಕೆಜಿ ಮಟನ್ಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದೀಗ ಮತ್ತೆ 50 ರೂಪಾಯಿ ಜಾಸ್ತಿ ಆಗಲಿದೆ. ಕೆಜಿಗೆ 100 ರೂಪಾಯಿ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪಾಪಣ್ಣ ಇರ್ತಾರೆ, ಮಾತಾಡ್ಸ್ತೀನಿ. ಸರ್, ಈಗ ಎಷ್ಟು ಕೆಜಿಗೆ ಎಷ್ಟಿದೆ, ಎಷ್ಟು ದರ ಆಗಿದೆ, ಮತ್ತೆ ಎಷ್ಟು ಆಗ್ಬೋದಂತ? ಈಗಾಗಲೇ 800 ರೂಪಾಯಿ ಇತ್ತು. ಈಗ ಒಂದು 6 ತಿಂಗಳು ಒಂದು ವರ್ಷದೊಳಗೆ 50 ರೂಪಾಯಿ ಜಾಸ್ತಿ ಆಗಿದೆ. 800 ಮಾರ್ತಾ ಇದ್ದವರು 850, 850 ಮಾರ್ತಾ ಇದ್ದಾರಲ್ಲ ಇನ್ನೊಂದು 20-30 ರೂಪಾಯಿ ಜಾಸ್ತಿ ಮಾರ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಕ್ರಿಸ್ಮಸ್ಸು ಅದೆಲ್ಲ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಂದು 20-30 ರೂಪಾಯಿ ಜಾಸ್ತಿ ಆಗ್ಬೋದು, ಇಲ್ಲಾಂದ್ರೆ ಇಷ್ಟೇ ಇರ್ಬೋದು. ಸರ್, ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಆಸುಪಾಸು 100 ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ ಹಾಗಾದ್ರೆ. ಅದೇ ಕ್ವಾಲಿಟಿ ಬಗ್ಗೆ ಹೆಚ್ಚು ಕಮ್ಮಿ 50 ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಆಯಾ ಒಂದು ಮಾಂಸದ ಇದ್ರ ಗುಣಮಟ್ಟದ ಮೇಲೆ ಒಂದು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ವ್ಯತ್ಯಾಸ ಇದ್ದಿರುತ್ತೆ. ಈಗ ಟೋಟಲ್ ಓವರಾಲ್ ಬಂದು ನಿಮ್ಗೆ ಏನು ಸೇಲ್ ಮಾಡ್ತಾಯಿದ್ರು ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಈಗ 800 ಇರುತ್ತೆ, ಈಗ ಮುಂದಿನ ದಿನಗಳಲ್ಲಿ 900 ಆಗ್ಬೋದು ಹಾಗಾದ್ರೆ. 800ದಿಂದ 850 ಆಗಿದೆ. 840, 850. ಯಾರು 800 ಮಾರ್ತಾಯಿದ್ರು ಅವರೆಲ್ಲ 820, 30, 50ವರೆಗೂ ಮಾಡಿದ್ದಾರೆ. 50 ಮಾರ್ತಾ ಇದ್ದಾರಲ್ಲ ಒಂದು 20-30 ರೂಪಾಯಿ ನಾವೆಲ್ಲ ಜಾಸ್ತಿ ಮಾಡ್ತಾಯಿದ್ದೀವಿ. ಆ ರೀತಿ ವ್ಯತ್ಯಾಸ ಆಗ್ತಾಯಿದೆ. ಕಾರಣ ಏನಿಲ್ಲ, ಈಗ ಒಂದು ಬೇಸಿಗೆ ಮಳೆಗಾಲ ಇರೋದ್ರಿಂದ ಮತ್ತು ಚಳಿ ಇರೋದ್ರಿಂದ ಒಂದು ತಿಂಗಳಲ್ಲಿ ಗ್ರೋತ್ ಆಗ್ತಾ ಇದ್ದ ಕುರಿ ಮರಿಗಳು ಈಗ 2 ತಿಂಗಳಾದರೂ ಆಗೋದಿಲ್ಲ. ಈಗ ಕ್ರಿಸ್ಮಸ್ ಬರ್ತಿದೆ ಅಲ್ಲ ಸರ್? ಕ್ರಿಸ್ಮಸ್ಸು ಬರುತ್ತೆ, ಅದಂತ ಹುಮ್ಮಸ್ಸು ಅಷ್ಟೇ. ಕ್ರಿಸ್ಮಸ್ಸು ಅಂತೆಲ್ಲ ಸೀಸನ್ಗೆ ಅದು ಒಂದಿನದ್ದು. ಆದ್ರೂ ಈ ಗ್ರೋತ್ ಇಲ್ಲ. ಈಗ ಮಳೆ ಮತ್ತು ಚಳಿ ಇರೋದ್ರಿಂದ ಕುರಿಗಳು ಮೇವು ಜಾಸ್ತಿ ತಗೊಳುತ್ತೆ, ಗ್ರೋತ್ ಆಗೋದಿಲ್ಲ. ಹಾಗಾಗಿ ಈಗ ದರ ಏರಿಕೆ ಆಗಿದಾಗೆ ಹೇಗಿದೆ. ಆಮೇಲೆ ಇದೊಂದು ಕೆಲವರೊಂದು ಫೀಡ್ ಹಾಕ್ತಾರೆ, ಸ್ನೇಹ ಅದು ಇದು ಅಂತ ಕೆಲವು ಶೆಡ್ಗಳು ಹಾಕಿ ಸಾಕೋರಲ್ಲ, ಅವ್ರ ರೇಟ್ ಜಾಸ್ತಿ ಆಗಿದೆ. ಅವರು ಸಣ್ಣ ಮರಿಗಳೇ ರೇಟ್ ಜಾಸ್ತಿ ಕೊಟ್ಟು ತೊಗೊಂಡೋಗ್ತಾರೆ. ಗ್ರೋತ್ ಆಗಿಲ್ಲ ಅಂದರೆ ಅವ್ರು ರೇಟ್ ಬರಲಿಲ್ಲ ಅಂದರೆ ಅವ್ರು ಕೊಡೋದಿಲ್ಲ. ಅವರು ಮೊದಲು 2 ತಿಂಗಳು 3 ತಿಂಗಳಿಗೆಲ್ಲ ಒಳ್ಳೆ ರೇಟ್ ಲಾಭಕ್ಕೆ ಮಾರೋರು. ಈಗ ಗ್ರೋತ್ ಆಗಲ್ಲ, ತೊಗೊಳೋದಿಲ್ಲ, ಕೊಡೋದಿಲ್ಲ. ಒಂದು ಎರಡನೇದು ಪಕ್ಕದವರು ಅಂದರೆ ಆಂಧ್ರ ಕಡೆಯವರು ಬಾಂಡವರೆಲ್ಲ ಸ್ವಲ್ಪ ಅಲ್ಲಿ ರೇಟ್ ಜಾಸ್ತಿ ಇದೆ. ಈಗಾಗಲೇ ಮೊದಲೇ 900 ರೂಪಾಯಿ, 950 ರೂಪಾಯಿ ಇತ್ತು. ಹೀಗಾಗಿ ಅವ್ರು ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ಈಗ ರೈತರು ನಮಗೆ ಕೊಡೋದಿಲ್ಲ. ಯಾರು ಹೇಳೋದು, ಗ್ರಾಹಕರಿಗೆ ಶಾಕಿಂಗ್ ಇದೆ. 100 ರೂಪಾಯಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳ ಕ್ರಿಸ್ಮಸ್ ಬಂತು, ಮತ್ತೊಂದು ಕಡೆ ಬ್ರೀಡ್ ಸಾಕಷ್ಟು ಬೆಳೀತಿ, ಇದು ಏನೋ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದೌದು ಆಗಿದೆ. ಈಗ ತಕ್ಷಣಕ್ಕಂತೂ 850 ಅಂದ್ರೆ 900 ರೂಪಾಯಿ ನಿಂತ್ಕೊಳ್ಳುತ್ತೆ. ಯಾರ್ಯಾರು ಏನೇನು ಮಾರ್ತಾ ಇದ್ದಾರೆ ಅವರೆಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮುಂದಕ್ಕೆ ಒಂದು 20-30 ಜಾಸ್ತಿ ಮಾಡಿದ್ರು ಅನುಮಾನ ಇಲ್ಲ, ಮಾಡಬಾಗ್ಬೋದು. ಇದಿಷ್ಟು ಪಾಪಣ್ಣವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಟನ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ
ಮಟನ್ಗೆ ಮಟನ್ಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದೀಗ ಮತ್ತೆ 50 ರೂಪಾಯಿ ಜಾಸ್ತಿ ಆಗಲಿದೆ. ಕೆಜಿಗೆ 100 ರೂಪಾಯಿ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪಾಪಣ್ಣ ಇರ್ತಾರೆ, ಮಾತಾಡ್ಸ್ನಿ. ಸರ್, ಈಗ ಎಷ್ಟು ಕೆಜಿಗೆ ಎಷ್ಟಿದೆ, ಎಷ್ಟು ದರ ಆಗಿದೆ, ಮತ್ತೆ ಎಷ್ಟು ಆಗ್ಬೋದು ಅಂತ? ಈಗಾಗಲೇ 800 ರೂಪಾಯಿ ಇತ್ತು. ಈಗ ಒಂದು 6 ತಿಂಗಳು ಒಂದು ವರ್ಷದೊಳಗೆ 50 ರೂಪಾಯಿ ಜಾಸ್ತಿ ಆಗಿದೆ. 800 ಮಾರ್ತಾ ಇದ್ದವರು 850, 850 ಮಾರ್ತಾ ಇದ್ದವರಲ್ಲ ಇನ್ನೊಂದು 20-30 ರೂಪಾಯಿ ಜಾಸ್ತಿ ಮಾರ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಕ್ರಿಸ್ಮಸ್ಸು ಅದೆಲ್ಲ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಂದು 20-30 ರೂಪಾಯಿ ಜಾಸ್ತಿ ಆಗ್ಬೋದು, ಇಲ್ಲಾಂದ್ರೆ ಇಷ್ಟೇ ಇರ್ಬೋದು. ಸರ್, ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಆಸುಪಾಸು 100 ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ ಹಾಗಾದ್ರೆ. ಅದೇ ಕ್ವಾಲಿಟಿ ಬಗ್ಗೆ ಹೆಚ್ಚು ಕಮ್ಮಿ 50 ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಆಯಾ ಒಂದು ಮಾಂಸದ ಇದ್ರ ಗುಣಮಟ್ಟದ ಮೇಲೆ ಒಂದು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ವ್ಯತ್ಯಾಸ ಇದ್ದಿರುತ್ತೆ. ಈಗ ಟೋಟಲ್ ಓವರಾಲ್ ಬಂದು ನಿಮ್ಗೆ ಏನು ಸೇಲ್ ಮಾಡ್ತಾಯಿದ್ರು ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಈಗ 800 ಇರೋದು, ಈಗ ಮುಂದಿನ ದಿನಗಳಲ್ಲಿ 900 ಆಗ್ಬೋದು ಹಾಗಾದ್ರೆ. 800ದಿಂದ 850 ಆಗಿದೆ. 840, 850. ಯಾರು 800 ಮಾರ್ತಾಯಿದ್ರು ಅವರೆಲ್ಲ 820, 30, 50ವರೆಗೂ ಮಾಡಿದ್ದಾರೆ. 50 ಮಾರ್ತಾ ಇದ್ದಾರಲ್ಲ ಒಂದು 20-30 ರೂಪಾಯಿ ನಾವೆಲ್ಲ ಜಾಸ್ತಿ ಮಾಡ್ತಾಯಿದ್ದೀವಿ. ಆ ರೀತಿ ವ್ಯತ್ಯಾಸ ಆಗ್ತಾಯಿದೆ. ಕಾರಣ ಏನಿಲ್ಲ, ಈಗ ಒಂದು ಬೇಸಿಗೆ ಮಳೆಗಾಲ ಇರೋದ್ರಿಂದ ಮತ್ತು ಚಳಿ ಇರೋದ್ರಿಂದ ಒಂದು ತಿಂಗಳಲ್ಲಿ ಗ್ರೋತ್ ಆಗ್ತಾ ಇದ್ದ ಕುರಿ ಮರಿಗಳು ಈಗ 2 ತಿಂಗಳಾದರೂ ಆಗೋದಿಲ್ಲ. ಈಗ ಕ್ರಿಸ್ಮಸ್ ಬರ್ತಿದೆ ಅಲ್ಲ ಸರ್? ಕ್ರಿಸ್ಮಸ್ಸು ಬರುತ್ತೆ, ಅದಂತ ಹುಮ್ಮಸ್ ಅಷ್ಟೇ. ಕ್ರಿಸ್ಮಸ್ಸು ಅಂತ ಎಲ್ಲ ಸೀಸನ್ಗೆ ಅದು ಒಂದಿನದ್ದು. ಆದ್ರೂ ಈ ಗ್ರೋತ್ ಇಲ್ಲ. ಈಗ ಮಳೆ ಮತ್ತು ಚಳಿ ಇರೋದ್ರಿಂದ ಕುರಿಗಳು ಮೇವು ಜಾಸ್ತಿ ತಗೊಳುತ್ತೆ, ಗ್ರೋತ್ ಆಗೋದಿಲ್ಲ. ಹಾಗಾಗಿ ಈಗ ದರ ಏರಿಕೆ ಆಗಿದಾಗೆ ಹೇಗಿದೆ. ಆಮೇಲೆ ಇದೊಂದು ಕೆಲವರೊಂದು ಫೀಡ್ ಹಾಕ್ತಾರೆ, ಸ್ನೇಹ ಅದು ಇದು ಅಂತ ಕೆಲವು ಶೆಡ್ಗಳು ಹಾಕಿ ಸಾಕೋರಲ್ಲ, ಅವ್ರ ರೇಟ್ ಜಾಸ್ತಿ ಆಗಿದೆ. ಅವರು ಸಣ್ಣ ಮರಿಗಳೇ ರೇಟ್ ಜಾಸ್ತಿ ಕೊಟ್ಟು ತೊಗೊಂಡೋಗ್ತಾರೆ. ಗ್ರೋತ್ ಆಗಿಲ್ಲ ಅಂದರೆ ಅವ್ರು ರೇಟ್ ಬರಲಿಲ್ಲ ಅಂದರೆ ಅವ್ರು ಕೊಡೋದಿಲ್ಲ. ಅವರು ಮೊದಲು 2 ತಿಂಗಳು 3 ತಿಂಗಳಿಗೆಲ್ಲ ಒಳ್ಳೆ ರೇಟ್ ಲಾಭಕ್ಕೆ ಮಾರೋರು. ಈಗ ಗ್ರೋತ್ ಆಗಲ್ಲ, ತೊಗೊಳೋದಿಲ್ಲ, ಕೊಡೋದಿಲ್ಲ. ಒಂದು ಎರಡನೇದು ಪಕ್ಕದವರು ಅಂದರೆ ಆಂಧ್ರ ಕಡೆಯವರು ಬಾಂಡವರೆಲ್ಲ ಸ್ವಲ್ಪ ಅಲ್ಲಿ ರೇಟ್ ಜಾಸ್ತಿ ಇದೆ. ಈಗಾಗಲೇ ಮೊದಲೇ 900 ರೂಪಾಯಿ, 950 ರೂಪಾಯಿ ಇತ್ತು. ಹೀಗಾಗಿ ಅವ್ರು ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ಈಗ ರೈತರು ನಮಗೆ ಕೊಡೋದಿಲ್ಲ. ಯಾರು ಏನೋ ಗ್ರಾಹಕರಿಗೆ ಶಾಕಿಂಗ್ ಇದೆ. 100 ರೂಪಾಯಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳ ಕ್ರಿಸ್ಮಸ್ ಬಂತು, ಮತ್ತೊಂದು ಕಡೆ ಬ್ರೀಡ್ ಸಾಕಷ್ಟು ಬೆಳೀತಿ, ಇದು ಏನೋ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದೌದು, ಆಗಿದೆ. ಈಗ ತಕ್ಷಣಕ್ಕಂತೂ 800 900 ರೂಪಾಯಿ ನಿಂತ್ಕೊಳ್ಳುತ್ತೆ. ಯಾರು ಏನೇನು ಮಾರ್ತಾ ಇದ್ದಾರೆ ಅವರೆಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮುಂದಕ್ಕೆ ಒಂದು 20-30 ಜಾಸ್ತಿ ಮಾಡಿದ್ರು ಅನುಮಾನ ಇಲ್ಲ, ಮಾಡ್ಬೋದು. ಇದಿಷ್ಟು ಪಾಪಣ್ಣವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಟನ್ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಮಟನ್ಗೆ ಮಟನ್ಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಇದೀಗ ಮತ್ತೆ 50 ರೂಪಾಯಿ ಜಾಸ್ತಿ ಆಗಲಿದೆ. ಕೆಜಿಗೆ 100 ರೂಪಾಯಿ ಜಾಸ್ತಿ ಆಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪಾಪಣ್ಣ ಇರ್ತಾರೆ, ಮಾತಾಡ್ಸ್ನಿ. ಸರ್, ಈಗ ಎಷ್ಟು ಕೆಜಿಗೆ ಎಷ್ಟಿದೆ, ಎಷ್ಟು ದರ ಆಗಿದೆ, ಮತ್ತು ಎಷ್ಟು ಆಗ್ಬೋದು ಅಂತ? ಈಗಾಗಲೇ 800 ರೂಪಾಯಿ ಇತ್ತು. ಈಗ ಒಂದು 6 ತಿಂಗಳು ಒಂದು ವರ್ಷದೊಳಗೆ 50 ರೂಪಾಯಿ ಜಾಸ್ತಿ ಆಗಿದೆ. 800 ಮಾರ್ತಾ ಇದ್ದವರು 850, 850 ಮಾರ್ತಾ ಇದ್ದವರಲ್ಲ ಇನ್ನೊಂದು 20-30 ರೂಪಾಯಿ ಜಾಸ್ತಿ ಮಾರ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಕ್ರಿಸ್ಮಸ್ಸು ಅದೆಲ್ಲ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಂದು 20-30 ರೂಪಾಯಿ ಜಾಸ್ತಿ ಆಗ್ಬೋದು, ಇಲ್ಲಾಂದ್ರೆ ಇಷ್ಟೇ ಇರ್ಬೋದು. ಸರ್, ಈಗ ಮತ್ತೆ 50 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಆಸುಪಾಸು 100 ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ ಹಾಗಾದ್ರೆ. ಅದೇ ಕ್ವಾಲಿಟಿ ಬಗ್ಗೆ ಹೆಚ್ಚು ಕಮ್ಮಿ 50 ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಆಯಾ ಒಂದು ಮಾಂಸದ ಇದ್ರ ಗುಣಮಟ್ಟದ ಮೇಲೆ ಒಂದು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ವ್ಯತ್ಯಾಸ ಇದ್ದಿರುತ್ತೆ. ಈಗ ಟೋಟಲ್ ಓವರಾಲ್ ಬಂದು ನಿಮ್ಗೆ ಏನು ಸೇಲ್ ಮಾಡ್ತಾಯಿದ್ರು ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಈಗ 800 ಇರೋದು, ಈಗ ಮುಂದಿನ ದಿನಗಳಲ್ಲಿ 900 ಆಗ್ಬೋದು ಹಾಗಾದ್ರೆ. 800ದಿಂದ 850 ಆಗಿದೆ. 840, 850. ಯಾರು 800 ಮಾರ್ತಾಯಿದ್ರು ಅವರೆಲ್ಲ 820, 30, 50ವರೆಗೂ ಮಾಡಿದ್ದಾರೆ. 50 ಮಾರ್ತಾ ಇದ್ದಾರಲ್ಲ ಒಂದು 20-30 ರೂಪಾಯಿ ನಾವೆಲ್ಲ ಜಾಸ್ತಿ ಮಾಡ್ತಾಯಿದ್ದೀವಿ. ಆ ರೀತಿ ವ್ಯತ್ಯಾಸ ಆಗ್ತಾಯಿದೆ. ಕಾರಣ ಏನಿಲ್ಲ, ಈಗ ಒಂದು ಬೇಸಿಗೆ ಮಳೆಗಾಲ ಇರೋದ್ರಿಂದ ಮತ್ತು ಚಳಿ ಇರೋದ್ರಿಂದ ಒಂದು ತಿಂಗಳಲ್ಲಿ ಗ್ರೋತ್ ಆಗ್ತಾ ಇದ್ದ ಕುರಿ ಮರಿಗಳು ಈಗ 2 ತಿಂಗಳಾದರೂ ಆಗೋದಿಲ್ಲ. ಈಗ ಕ್ರಿಸ್ಮಸ್ ಬರ್ತಿದೆ ಅಲ್ಲ ಸರ್? ಕ್ರಿಸ್ಮಸ್ಸು ಬರುತ್ತೆ, ಅದಂತ ಹುಮ್ಮಸ್ ಅಷ್ಟೇ. ಕ್ರಿಸ್ಮಸ್ಸು ಅಂತ ಎಲ್ಲ ಸೀಸನ್ಗೆ ಅದು ಒಂದಿನದ್ದು. ಆದ್ರೂ ಈ ಗ್ರೋತ್ ಇಲ್ಲ. ಈಗ ಮಳೆ ಮತ್ತು ಚಳಿ ಇರೋದ್ರಿಂದ ಕುರಿಗಳು ಮೇವು ಜಾಸ್ತಿ ತಗೊಳುತ್ತೆ, ಗ್ರೋತ್ ಆಗೋದಿಲ್ಲ. ಹಾಗಾಗಿ ಈಗ ದರ ಏರಿಕೆ ಆಗಿದಾಗೆ ಹೇಗಿದೆ. ಆಮೇಲೆ ಇದೊಂದು ಕೆಲವರೊಂದು ಫೀಡ್ ಹಾಕ್ತಾರೆ, ಸ್ನೇಹ ಅದು ಇದು ಅಂತ ಕೆಲವು ಶೆಡ್ಗಳು ಹಾಕಿ ಸಾಕೋರಲ್ಲ, ಅವ್ರ ರೇಟ್ ಜಾಸ್ತಿ ಆಗಿದೆ. ಅವರು ಸಣ್ಣ ಮರಿಗಳೇ ರೇಟ್ ಜಾಸ್ತಿ ಕೊಟ್ಟು ತೊಗೊಂಡೋಗ್ತಾರೆ. ಗ್ರೋತ್ ಆಗಿಲ್ಲ ಅಂದರೆ ಅವ್ರು ರೇಟ್ ಬರಲಿಲ್ಲ ಅಂದರೆ ಅವ್ರು ಕೊಡೋದಿಲ್ಲ. ಅವರು ಮೊದಲು 2 ತಿಂಗಳು 3 ತಿಂಗಳಿಗೆಲ್ಲ ಒಳ್ಳೆ ರೇಟ್ ಲಾಭಕ್ಕೆ ಮಾರೋರು. ಈಗ ಗ್ರೋತ್ ಆಗಲ್ಲ, ತೊಗೊಳೋದಿಲ್ಲ, ಕೊಡೋದಿಲ್ಲ. ಒಂದು ಎರಡನೇದು ಪಕ್ಕದವರು ಅಂದರೆ ಆಂಧ್ರ ಕಡೆಯವರು ಬಾಂಡವರೆಲ್ಲ ಸ್ವಲ್ಪ ಅಲ್ಲಿ ರೇಟ್ ಜಾಸ್ತಿ ಇದೆ. ಈಗಾಗಲೇ ಮೊದಲೇ 900 ರೂಪಾಯಿ, 950 ರೂಪಾಯಿ ಇತ್ತು. ಹೀಗಾಗಿ ಅವ್ರು ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ಈಗ ರೈತರು ನಮಗೆ ಕೊಡೋದಿಲ್ಲ. ಯಾರು ಏನೋ ಗ್ರಾಹಕರಿಗೆ ಶಾಕಿಂಗ್ ಇದೆ. 100 ರೂಪಾಯಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳ ಕ್ರಿಸ್ಮಸ್ ಬಂತು, ಮತ್ತೊಂದು ಕಡೆ ಬ್ರೀಡ್ ಸಾಕಷ್ಟು ಬೆಳೀತಿ, ಇದು ಏನೋ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದೌದು, ಆಗಿದೆ. ಈಗ ತಕ್ಷಣಕ್ಕಂತೂ 800 900 ರೂಪಾಯಿ ನಿಂತ್ಕೊಳ್ಳುತ್ತೆ. ಯಾರು ಏನೇನು ಮಾರ್ತಾ ಇದ್ದಾರೆ ಅವರೆಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮುಂದಕ್ಕೆ ಒಂದು 20-30 ಜಾಸ್ತಿ ಮಾಡಿದ್ರು ಅನುಮಾನ ಇಲ್ಲ, ಮಾಡ್ಬೋದು. ಇದಿಷ್ಟು ಪಾಪಣ್ಣವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.